ಸೋತಿದೀವಿ ಇನ್ನೂ ಅದು ಸಪೋರ್ಟಿವ್ ಆಗಿ ಕೆಲವರು ಬಂದು ದೂರ ಕೊಡೋದು ಇವೆಲ್ಲ ನಡೀತಾ ಇದೆ. ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡ್ತಾರ? ಅದರ ಸೀರಿಯಸ್ನೆಸ್, ಅದರ ಭರವಸೆಗೆ ಅದನ್ನ ಅವರು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಾಗ್ತದೆ, ಹೌದು ಇದರಲ್ಲಿ ಸತ್ಯ ಇದೆ, ಅಸತ್ಯ ಇದೆ, ಅಥವಾ ಬೇಕಂತ ಹೇಳ್ತಾ ಇದ್ದಾರೆ, ಅಥವಾ ನಮ್ಮನ್ನು ದಿಕ್ಕು ತಪ್ಪಿಸೋಕೆ ಹೇಳ್ತಿದ್ದಾರೆ, ಏನಾದ್ರು ಅದೆಲ್ಲ ನಾನು ಇಲ್ಲಿ ಕೂತ್ಕೊಂಡು ಹೇಳಕ್ಕಾಗಲ್ಲ. ಅವರು ಅಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ಅನನ್ಯ ಭಟ್ ಕೇಸಲ್ಲಿ ಸರ್, ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರೇ ಇಲ್ಲ. ಮಗಳು ಕಳೆದೋಗಿದ್ದಾಳೆ, MBBS ಓದಕ್ ಬಂದಿದ್ಲು, ಇಲ್ಲಿ ಬಂದು ಕಳೆದೋಗಿ ಆಕೆದೊಂದು ಎವಿಡೆನ್ಸ್ ಇಲ್ಲ, ಒಂದು ಫೋಟೋ ಇಲ್ಲ, ಎಂತದ್ದು ಇಲ್ಲದೆ ಬಂದು ಈ ತರ ಸುಳ್ಳು ದೂರುಗಳು ಕೊಟ್ಕೊಂಡು ಪೊಲೀಸರು ಕೂಡ ನಾನಾಗ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ಲಿ ತೀರ್ಮಾನ ಮಾಡಕ್ಕಾಗಲ್ವಲ್ಲ. ಅವರೇ SIT-ನವರೇ. ಈಗ ಹೆಂಗ್ ಗೊತ್ತಾಯ್ತು ಆ ವಿಚಾರ? ಹೆಂಗ್ ಗೊತ್ತಾಯ್ತು? ಈಗ ನೀವು ಹೇಳ್ದಂಗೆ ಅನನ್ಯ ಭಟ್ದು ಅವ್ರ ವಿದ್ಯಾರ್ಥಿನೇ ಅಲ್ಲ, ಅವ್ರ ಮದ್ವೆನೇ ಆಗಿಲ್ಲ, ಅವ್ರ ಮಕ್ಕಳೇ ಆಗಿಲ್ಲ, ಆ ತರದ್ದೆಲ್ಲ ಈಗ ಹೇಳ್ತಾ ಇದ್ದಾರಲ್ವಾ? ಅದು ಹೆಂಗ್ ಗೊತ್ತಾಯ್ತು? ಅಲ್ಲಿ ಸ್ಥಳೀಯವಾಗಿ ಗೊತ್ತಾಗಿದ್ದಕ್ಕೆ ತಾನೇ ಇಲ್ಲಿ ತನಕ ಸುದ್ದಿ ಬಂದಿರ. ನಾನು ಇಲ್ಲಿಂದ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳಕ್ಕಾಗುತ್ತಾ? ಅದಕ್ಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.